ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ನೀ ಮಾಡಿದ ಉಪಕಾರ ನೆನೆಸ್ತೇವೆ ದೇವರೇ. ಈ ಒಂದು ಮುಂಜಾನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ನಾವು ನೋಡುವಂತೆ ಸಹಾಯ ಮಾಡು. ಪ್ರತಿ ದಿವಸವೂ ನಮ್ಮ ಜೊತೆ ನೀನು ಮಾತನಾಡ್ತಾ ಇದ್ದೀಯಾ. ನಿನ್ನ ವಾಕ್ಯಗಳ ಮೂಲಕ ನೀವು ನಡೆಸ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇವತ್ತಿನ ದಿನಮಾನದಲ್ಲಿ ಮಿಸ್ನೇರಿಯ ಜೀವಿತ ಮತ್ತು ಎಚಕೇಲನ ಒಂದು ಪ್ರವಾದಿಯನ್ನಾಗಿ ನೇಮಿಸಿದ ಕಾರ್ಯ, ನಾವು ಎರಡನ್ನ ಅರ್ಥ ಮಾಡಿಕೊಳ್ಳುವಂತೆ ನಿನ್ನ ಜ್ಞಾನವನ್ನು ಕೊಡು. ನಿನ್ನ ಪರಿಶುದ್ಧ ಬೆಳಕಲ್ಲಿ ನಮ್ಮನ್ನು ನಡೆಸಿ ನಿಮ್ಮ ಕೃಪೆಯಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ಸ್ತುತಿ, ಗಾನ, ಮಾನ, ಮಹಿಮೆಗಳಿಗೆ ಸಲ್ಲಿಸ್ತಾ ಈ ದಿನವನ್ನ ಸಮಸ್ತ ನಿನ್ನ ಕರಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸಿಕೊಂಡಂತ ದೇವ ಜನಾಂಗದವರೇ, ಇವತ್ತು ನಾವು ಧ್ಯಾನ ಮಾಡ್ಲಿಕ್ಕಿರುವಂತ ಒಬ್ಬ ಬಹಳ ಪ್ರಾಮುಖ್ಯವಾದಂತ ಮಿಸ್ನೇರಿಯ ಹೆಸರು ಜಾನ್ ರೋಜರ್ಸ್ ಎಂಬುದಾಗಿ. ಇವರ ಒಂದು ಜೀವಿತಾವಧಿ 1505ರಿಂದ 1555ರವರೆಗೆ ಇವರು ತಮಗೆ ದೇವರು ಕೊಡಲ್ಪಟ್ಟಂತ ಕೆಲವು ವಿಷಯಗಳಲ್ಲಿ ನಂಬಿಗಸ್ತರಾಗಿ ಸೇವೆ ಮಾಡಿದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಅದಕ್ಕಿಂತ ಪೂರ್ವದಲ್ಲಿ ನಾವು ಈ ದಿನದ ದೇವರ ವಾಕ್ಯ ಭಾಗವನ್ನ ಧ್ಯಾನ ಮಾಡುವಾಗ ದೇವರು ಎಚ್ಕೇಲನಿಗೆ ದರ್ಶನ ಕೊಡುವುದರ ಮೂಲಕ ಸೇವೆಗಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರವಾದಿಯನ್ನಾಗಿ ದೇವರು ನೇಮಿಸಿದನೆಂಬುದಾಗಿ ನೋಡ್ತೇವೆ. ಎಚಕೇಲನಿಗೆ ದೇವರ ದರ್ಶನ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ನೀವು ನಮ್ಮ ಒಂದು ಡಿವಿಷನ್ ಇದರಲ್ಲಿ 1ನೇ ಅಧ್ಯಾಯದ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಬೇಕಂತಂದ್ರೆ 9/12/2024 ಒಂದು ಡೈಲಿ ಡಿವಿಷನ್ ನಮ್ಮ ಒಂದು ಇದರಲ್ಲಿ ನೋಡೋದಾದ್ರೆ ಅಲ್ಲಿ 1ನೇ ಅಧ್ಯಾಯದ ಕುರಿತು ಬಹಳ ವಿವರವಾಗಿ ಅಲ್ಲಿ ಕೊಡಲ್ಪಟ್ಟಿದೆ. ಪ್ರಿಯರೇ, ಎಚಕೇಲನಿಗೆ ದೇವರ ದರ್ಶನ ಬಹಳ ಸುಂದರವಾದಂತ ರೀತಿಯಲ್ಲಿ ನಡೆಸ್ತದೆ. ಅದು ಏನು ಎಂಬುದಾಗಿ ನಾವು ನೋಡುವಾಗ 3 ವಿಷಯಗಳ ಎಚಕೇಲನ ಜೀವನದಲ್ಲಿ ನಡೆದು ಬರ್ತಾ ಇದೆ. ಮೊದಲದಾಗಿ ಎಚಕೇಲನಿಗೆ ದೇವರ ವಾಕ್ಯ ಉಂಟಾಗ್ತಾ ಇದೆ. ಎರಡನೇದಾಗಿ ಆತನ ಜೀವಿತದಲ್ಲಿ ದೇವರ ಹಸ್ತ ಅವನ ಜೊತೆ ಇತ್ತಂತೆ, ಮತ್ತೆ ದೇವರ ಆತ್ಮನು ಅವರೊಂದಿಗೆ ಚಲಿಸುತ್ತಿದ್ದನು ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. 3 ವಿಷಯಗಳು. ಮೊದಲದಾಗಿ ಯೆಹೋವನ ವಾಕ್ಯ ಎಚಕೇಲನಿಗೆ ಉಂಟಾಯಿತು. ಎರಡನೇದಾಗಿ ದೇವರ ಹಸ್ತ ಎಚಕೇಲನೊಂದಿಗೆ ಇತ್ತು. ಮೂರನೇದಾಗಿ ಆತನ ಜೀವಿತದಲ್ಲಿ ದೇವರ ಆತ್ಮನು ಚಲಿಸುತ್ತಾ ಇದ್ದನು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರೀತಿಯುಳ್ಳ ದೇವರ ಆಸಿಕೊಂಡಂತ ದೇವ ಜನಾಂಗದವರೇ, ಒಬ್ಬ ಸೇವೆಯ ಮಾಡುವಂತ ನಾವು, ಸೇವಕರಾಗಿ ಕರ್ತನ ಕಾರ್ಯಗಳಲ್ಲಿ ತೊಡಗುವಂತ ನಾವುಗಳು, ಈ 3 ವಿಷಯಗಳು ನಮ್ಮ ಜೀವನದಲ್ಲಿ ಬಹು ಪ್ರಾಮುಖ್ಯವಾದಂತ ವಿಷಯಗಳಾಗಿರ್ತದೆ. ಮೊದಲಾಗಿ ದೇವರ ವಾಕ್ಯ ನಮಗೆ ಉಂಟಾಗಬೇಕು. ದೇವರ ವಾಕ್ಯದ ಮೇಲೆ ಅತೀ ಹೆಚ್ಚಾದ ನಂಬಿಕೆ ನಮ್ಮಲ್ಲಿ ಉಂಟಾಗಬೇಕು. ದೇವರ ವಾಕ್ಯದ ಒಂದು ವಿಶೇಷತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದೇವರ ವಾಕ್ಯದ ಒಂದು ಅನ್ಯೋನ್ಯತೆಯಲ್ಲಿ ನಾವು ಬೆಳಿಬೇಕು. ದೇವರ ವಾಕ್ಯವನ್ನ ಪ್ರತಿ ದಿವಸ ನಾವು ಧ್ಯಾನ ಮಾಡಬೇಕು. ದೇವರ ವಾಕ್ಯವನ್ನ ನಾವು ಪ್ರೀತಿಸುವಾಗ ದೇವರು ನಮ್ಮನ್ನು ಪ್ರೀತಿಸ್ತಾನೆ ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರಿಬಾರದು. ಯಾಕಂದ್ರೆ ದೇವರ ವಾಕ್ಯ ಸಜೀವವಾದದ್ದು, ಲೋಪವಿಲ್ಲದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಮತ್ತು ನಮ್ಮ ಜೊತೆ ಮಾತಾಡುವಂಥದ್ದು. ಇವತ್ತು ಅನೇಕ ಪುಸ್ತಕಗಳಿದೆ, ಒಂದು ರೀತಿಯಲ್ಲಿ ಅವು ಮಾತಾಡದೇ ಇರ್ತವೆ. ಆ ಕ್ಷಣಕ್ಕೆ ಮಾತ್ರ ಅದು ಉಪಯೋಗ ಆಗ್ಬೋದು. ಆದರೆ ಸತ್ಯವೇದ ಆಗಲ್ಲ. ಪ್ರತಿ ಟೈಮಲ್ಲಿ ನೀವು ಓದುವಾಗ್ಲೂ ಅದು ನಿಮಗೆ ಹೊಸ ಹೊಸ ಬದುಕನ್ನ, ಹೊಸ ಹೊಸ ಜೀವಿತವನ್ನ ಅದು ನಿಮ್ಮ ಜೀವನದಲ್ಲಿ ತೆರೆದುಕೊಡುವಂಥದ್ದಾಗಿದೆ. ಮತ್ತು ಇನ್ನೊಂದೇನೆಂದ್ರೆ ದೇವರ ಹಸ್ತ ನಮ್ಮ ಮೇಲೆ ಇರಬೇಕು. ನಾವು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ದೇವರ ದೇವರ ಪ್ರಸನ್ನತೆಯನ್ನ ಇದೆ ಅನ್ನುವಂಥದ್ದನ್ನ ನಮ್ಮ ಜೀವನದಲ್ಲಿ ದೃಢವಾದ ನಂಬಿಕೆ ಇರಬೇಕು. ದೇವರ ಹಸ್ತ ನಮ್ಮ ನಡೆಸ್ಬೇಕು. ಅದಕ್ಕೇನೆ
ದೇವರು ಬಹಳ ಚಂದವಾಗಿ ಯೌಶ್ವನಿಗೆ ಒಂದು ಮಾತು ಹೇಳಿದ್ರು, ನೀನು ಓದಲೆಲ್ಲ ಕೃತಜ್ಞನಾಗಿರ್ತೀಯ, ನಿನ್ನ ಕಾರ್ಯ ಎಲ್ಲ ನಾ ಸಫಲ ಮಾಡ್ತೇನೆ, ನಾನ್ ನಿನ್ ಜೊತೆ ಇರ್ತೇನೆ ಎಂಬುದಾಗಿ ದೇವರು ಹೇಳಿದ್ರು. ಅದೇ ತರ ಎಚ್ಕೇಲನ ಜೀವನದಲ್ಲಿ ಯೌಶ್ವನ ಜೀವನದಲ್ಲಿ ಅದನ್ನ ದೇವರು ಮಾಡಿದ್ರು. ಅವನು ಯಾವ ಸ್ಥಳಕ್ಕೆ ಹೋದ್ರು ಸಹ ಅವೆಲ್ಲ ಅವನಿಗೆ ಸ್ವತಂತ್ರವಾಗಿದ್ದು ಮತ್ತೆ ಆತನು ಕೃತಜ್ಞನಾಗಿರ್ತಾ ಇತ್ತು. ದೇವರ ಹಸ್ತ ಅನ್ನುವಂಥದ್ದು ನಮ್ಮ ಜೊತೆ ಇರುವಾಗ ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಮಾತಾಡುವಂತನಾಗಿದ್ದಾನೆ. ಮತ್ತೆ ಇಲ್ಲೊಂದು ದರ್ಶನದಲ್ಲಿ 4 ಚಕ್ರದಲ್ಲಿ ಚಕ್ರ, ಅದನ್ನ ದೇವರು ಚಲಿಸ್ತಾ ಇತ್ತಂತೆ, ದೇವರ ಆತ್ಮವು ಅದನ್ನು ಚಲಿಸ್ತಾ ಇತ್ತಂತೆ. ನೀವು 1ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಸಮಯ ಇದ್ರೆ ಹೋದ್ರಿ, ದೇವರ ಆತ್ಮ ನಮ್ಮನ್ನ ನಡೆಸುವಂತದ್ದಾಗಿರ್ಬೇಕು. ದೇವರ ಆತ್ಮ ಬಂದ್ರೆ ಗುಂಗಾಡ್ಸೋದು, ಮೈ ಜೋಡ್ಸೋದು, ಜೋರಾಗಿ ಕಿರ್ಚೋದು, ದೆವ್ವಗಳ ರೀತಿಯಲ್ಲಿ ವರ್ತನೆ ಮಾಡುವುದು ಅದು ಅಲ್ಲ. ದೇವರ ಆತ್ಮ ನಮ್ಮನ್ನ ನಡೆಸ್ತದೆ, ಚಲಿಸ್ತದೆ, ನಮಗೆ ಬೇಕಾದದ್ದ ಒಳ್ಳೆ ಗುಣ ಸ್ವಭಾವಗಳನ್ನ ನಮಗೆ ತಿಳಿಯಪಡಿಸ್ತದೆ. ದೇವರ ಆತ್ಮ ಯಾವಾಗ್ಲೂ ಗಲಿಬಿಲಿಯನ್ನು ಉಂಟು ಮಾಡುವಂತ ಆತ್ಮ ಅಲ್ಲ, ಅದು ಸಮಾಧಾನವನ್ನು ಉಂಟು ಮಾಡುವ ಆತ್ಮ. ಅದಕ್ಕೆ ಪೌಲ ಬಹಳ ಚಂದವಾಗಿ ಹೇಳ್ತಾನೆ, ದೇವರ ಆತ್ಮನು ಸಮಾಧಾನಕ್ಕೆ ಯೋಗ್ಯನು, ಅಂದ್ರೆ ಗಲಿಬಿಲಿಗೆ ಕಾರಣನಲ್ಲ. ದೇವರ ಸಮಾಧಾನಕ್ಕೆ ಕಾರಣನೇ ಹೊರತು, ದೇವರ ಆತ್ಮನು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಇವತ್ತಿನ ದಿನಮಾನದಲ್ಲಿ ದೇವರ ಆತ್ಮವನ್ನು ಹಿಡ್ಕೊಂಡು ದೆವ್ವಗಳ ರೀತಿಯಲ್ಲಿ ಇನ್ನಿತರ ಬೇರೆ ಬೇರೆವಾದಂತ ಉದ್ರೇಕವಾದಂತ ಕಾರ್ಯಗಳನ್ನು ಹೊಂದಿಕೊಂಡು ಏನೇನೋ ಕೆಲವು ವಿಷಯಗಳಲ್ಲಿ ತಮ್ಮನ್ನ ತಾವು ದೃಢಪಡಿಸಿಕೊಂಡು ಕುಣಿಯೋದು, ಕಿತ್ತಾಕೋದು, ಅಳೋದು, ಏನೇನೋ ಒಂದು ವಿಚಿತ್ರವಾದಂತ ಆರಾಧನೆಗಳು ಈ ದಿನಮಾನದಲ್ಲಿ ಕಂಡು ಬರ್ತಾ ಇದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಆದ್ರೆ ದೇವರ ಆತ್ಮನ ನಮ್ಮೊಳಗಡೆ ಇರುವಾಗ ನಾವು ಸಮಾಧಾನವುಳ್ಳವರಾಗಿರ್ತೇವೆ, ನಮ್ಮನ್ನ ಗಲಿಬಿಲಿಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ದೇವರ ಆತ್ಮ ನಮ್ಮನ್ನ ನಡೆಸುವಾತನಾಗಿದ್ದಾನೆ ಅನ್ನುವಂಥದ್ದನ್ನ ನಾವು ಯಾವತ್ತೂ ಮರಿಬಾರದು. ಎಚ್ಕೇಲನ ಜೀವನದಲ್ಲಿ ಆ ಒಂದು ಕಾರ್ಯಗಳು ಇರುವುದರಿಂದ ಆತನ ಅದ್ಭುತವಾಗಿ ಕರ್ತನು ಕೊಡಲ್ಪಟ್ಟಂತ ದರ್ಶನಗಳನ್ನ, ಕರ್ತನು ಕೊಡಲ್ಪಟ್ಟಂತ ಪ್ರವಾದನೆಗಳನ್ನ, ಬಾಬಿಲೋನ್ ಅನ್ನುವಂತ ಸ್ಥಳಕ್ಕೆ ಸೆರೆಯಾಗಿ ಹೋದಂತ ಜನರ ಮಧ್ಯದಲ್ಲಿ ಒಂದು ಬಹು ಸುಂದರವಾದಂತ ವ್ಯಕ್ತಿತ್ವವನ್ನು ಹೊಂದಿಕೊಂಡು ಎಚಕೇಲನು ತನಗೆ ಸುವಾರ್ತೆಯನ್ನ ಸಾರಿದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಈ 3 ವಿಷಯಗಳನ್ನ ನಾವು ಈ ಎಚಕೇಲನ ಪುಸ್ತಕದಲ್ಲಿ ಮರಿಬಾರದು. ದೇವರ ಹಸ್ತ, ದೇವರ ವಾಕ್ಯ ಮತ್ತೆ ದೇವರ ಆತ್ಮ, ಇವು ನಮ್ಮನ್ನ ನಡೆಸುತ್ತಾ ಇರುವಾಗ ನಾವು ಸುಂದರವಾದ ಬದುಕನ್ನ ಮತ್ತು ನೋವಿನಲ್ಲಿ ಸಂಕಟದಲ್ಲಿ ಬಿದ್ದಂತವರನ್ನ ರಕ್ಷಿಸುವುದಕ್ಕೆ ಮಾರ್ಗವಾಗಿ ಕಾಣಲ್ಪಡುತ್ತೆ. ದೇವರ ವಾಕ್ಯವು ಎಚಕೇಲನಿಗೆ ಉಂಟಾಯಿತು, ಮತ್ತೆ ಯೆಹೋವನ ಹಸ್ತವು ಎಚಕೇಲನೊಂದಿಗೆ ಇತ್ತು, ಮತ್ತೆ ದೇವರ ಆತ್ಮನು ಆತನೊಂದಿಗೆ ಚಲಿಸುತ್ತಿದ್ದನು ಎಂಬುದಾಗಿ ಹೇಳುವ ಹಾಗೆ ನಮ್ಮ ಜೀವಿತದಲ್ಲಿ ನಾವು ಸಹ ಹಾಗೆ ಕೇಳಿಕೊಳ್ಳುವಂಥದ್ದು, ದೇವರ ಆತ್ಮನನ್ನ ನಡೆಸುವಿಕೆಯನ್ನ ಮತ್ತೆ ದೇವರ ವಾಕ್ಯವನ್ನ ಮತ್ತು ವಿಶೇಷವಾಗಿ ದೇವರ ಕಾರ್ಯಗಳನ್ನ ಹೊಂದಿಕೊಳ್ಳುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದಂತಹ ಸಂಗತಿ. ಈಗ ನಾವು ಮಿಷನರಿ ಜೀವಿತಕ್ಕೆ ಬರೋಣ ಪ್ರಿಯರೇ. ಮಿಷನರಿಯ ಜೀವಿತವನ್ನ ಧ್ಯಾನ ಮಾಡಿ ನೋಡುವಾಗ ಇವರು ಒಬ್ಬ ಕ್ಯಾಥೋಲಿಕ್ ಫಾದರ್ ಆಗಿರ್ತಾರೆ, ಜಾನ್ ರೋಸರಸ್. ಇವರು ಕ್ಯಾಥೋಲಿಕ್ ಫಾದರ್ ಆಗಿ ಸೇವೆ ಸಲ್ಲಿಸ್ತಾ ಇರುವ ಸಮಯದಲ್ಲಿ ಇವರಿಗೆ ಬಹಳ ಕೆಲವು ತಪ್ಪಾದಂತ ಯೋಜನೆಗಳು, ಆ ಒಂದು ಕ್ಯಾಥೋಲಿಕ್ ಬೈಬಲ್ ಅಲ್ಲಿ ಕಂಡಂತ ಕೆಲವು ವಿಷಯಗಳು ಇವರಿಗೆ ಅರಗಿಸಿಕೊಳ್ಳಿಕ್ಕಾಗಲ್ಲ, ಅವನ್ನ ಸರಿಪಡಿಸಿಕೊಳ್ಳಿಕ್ಕೆ ಅವರ ಜೀವಿತದಲ್ಲಿ ಆಗೋದಿಲ್ಲ. ಅವಾಗ ಅವ್ರೇನ್ ಮಾಡ್ತಾರೆ ಎಂಬುದಾಗಿ ನೋಡುವಾಗ ಪ್ರೊಟೆಸ್ಟೆಂಟ್ ಅನ್ನುವಂತ ಒಂದು ಪಂಗಡದ ವಿಷಯವಾಗಿ ಅತಿ ಹೆಚ್ಚು ಧ್ಯಾನ ಮಾಡಿ ಅವುಗಳನ್ನ ನಡೆಸಿಕೊಂಡು ಹೋಗ್ಬೇಕೆಂಬ ಆಸೆ ಅವರಲ್ಲಿ ಬರ್ತದೆ. ಅದನ್ನ ದೃಢವಾಗಿ ಅವರು ನಂಬಲಿಕ್ಕೆ ಪ್ರಾರಂಭವಾಗ್ತಾರೆ. ಅದು ಮಾತ್ರ ಅಲ್ಲದೆ ಇವರು ಒಬ್ಬ ಶ್ರೇಷ್ಠ ಬರಹಗಾರರು, ಒಂದು ಇಂಗ್ಲಿಷ್ ಬೈಬಲ್ ಅನ್ನ ಬರೆದಂತ ಒಬ್ಬ ಶ್ರೇಷ್ಠವಾದಂತ ವ್ಯಕ್ತಿತ್ವವನ್ನ ಹೊಂದಿದಂತ ವ್ಯಕ್ತಿ. ಜಾನ್ ರೋಸರಸ್ ಅವರ ಜೀವನದಲ್ಲಿ ಇವರು ಮೊದಲೇದಾಗಿ ಸತ್ಯವೇದದ ಭಾಷಾಕಾರರು, ಪ್ರೊಟೆಸ್ಟೆಂಟ್ ಸುಧಾಕಾರರು ಮತ್ತು ರಾಣಿ ಮೇರಿಯ ಅಡಿಯ ಮೊದಲ ಇಂಗ್ಲಿಷ್ ರಕ್ತ ಸಾಕ್ಷಿ ಅಂತ. ರಾಣಿ ಮೇರಿ ಅಂತ ಹೇಳಿ ಬ್ಲಡ್ ಮೇರಿ ಎಂಬುದಾಗಿ ಕರೀತಾರೆ. ಬ್ಲಡ್ ಮೇರಿ ಅನ್ನುವಂಥದ್ದನ್ನ ನಾವು ಸಾಧ್ಯ. ಬೇರೆ ಈ ಬ್ಲಡ್ ಮೇರಿ ಅವರ ಜೀವನದಲ್ಲಿ ಏನೆಂಬುದಾಗಿ ನೋಡುವಾಗ ಇವರು ಪ್ರೊಟೆಸ್ಟೆಂಟ್ ಅನ್ನುವಂತ ಶಬ್ದವನ್ನು ಉಪಯೋಗಿಸುವಂತ ವ್ಯಕ್ತಿಗಳನ್ನ ಅವ್ರು ಏನ್ ಮಾಡ್ತಾ ಇದ್ರಿ ಎಂಬುದಾಗಿ ನೋಡುವಾಗ ಕೊಲ್ಲುವಂಥದ್ದು, ಅವರಿಗೆ
ಅವರನ್ನ ರಕ್ತ ಸಾಕ್ಷಿಯಾಗಿ ಸಾಯಿಸುವಂಥದ್ದು ಅವರ ಜೀವನವಾಗಿತ್ತು. ಇಲ್ಲಿ ನೋಡುವಂತ ಸಮಯದಲ್ಲಿ ಜಾನ್ ರೋಜರಸ್ ಒಬ್ಬ ಇಂಗ್ಲಿಷ್ ಪ್ರೊಟೆಸ್ಟೆಂಟ್ ಸಭಾಪಾಲಕರಾಗಿದ್ರು, ಸತ್ಯವೇದದ ಭಾಷ್ಯಕಾರರಾಗಿದ್ರು, ಮತ್ತೆ ಸುಧಾಕಾರರಾಗಿದ್ರು, ಮತ್ತೆ ಇಂಗ್ಲಿಷ್ ಸತ್ಯವೇದದ ಅನುವಾದವನ್ನ ಪ್ರಮುಖ ಪಾತ್ರ ವಹಿಸಿದವರು. ಅವರು ತಮ್ಮ ಪ್ರೊಟೆಸ್ಟೆಂಟ್ ನಂಬಿಕೆಗಳನ್ನ ತ್ಯಜಿಸಲು ನಿರಾಕರಿಸಿದ್ದಕ್ಕಾಗಿ ಅಲ್ಲಿ ರಾಣಿ ಮೇರಿ ಎಂಬುದಾಗಿ ಕರೀತಾರೆ. ಆಳ್ವಿಕೆ ಸಜೀನ ದಹನಗೊಂಡ ಮೊದಲ ಪ್ರೊಟೆಸ್ಟೆಂಟ್ ರಕ್ತ ಸಾಕ್ಷಿ ಇವರಾಗುತ್ತಾರೆ. ಇವರ ಆರಂಭಿಕ ಜೀವನ ಹೇಗಿತ್ತಂತಂದ್ರೆ, ಸುಮಾರು ಇಸ್ವಿಯಲ್ಲಿ 1505 ಸುಮಾರಿಗೆ ಇಂಗ್ಲೆಂಡ್ ನಲ್ಲಿ ಜನಿಸ್ತಾರೆ ರೋಜರಸ್. ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡಿತಾರೆ ಮತ್ತು ಕ್ಯಾಥೋಲಿಕ್ ಸಭಾಪಾಲಕರಾಗಿರ್ತಾರೆ. ಬೆಜಲಿಮ್ ಅಫೋರ್ಟ್ ನಲ್ಲಿ ಸಭಾಪಾಲಕನಾಗಿ ಸೇವೆ ಸಲ್ಲಿಸುವಾಗ ಅವರು ಇಂಗ್ಲಿಷ್ ಸತ್ಯವೇದ ಅನುವಾದಕ್ಕೆ ಮತ್ತು ಸುಧಾರಕ್ಕೆ ವಿಲಿಯಂ ಟೆಂಟಲ್ ಅವರನ್ನು ಭೇಟಿ ಆಗ್ತಾರೆ. ಟೆಂಟಲ್ ಅವರ ಪ್ರಭಾವದ ಅಡಿಯಲ್ಲಿ ರೋಜರಸ್ ಪ್ರೊಟೆಸ್ಟೆಂಟ್ ಅನ್ನುವಂತ ಸ್ವೀಕರಿಸ್ತಾರೆ ಮತ್ತೆ ಇಂಗ್ಲಿಷ್ ನಲ್ಲಿ ದೇವರ ವಾಕ್ಯವನ್ನು ಹರಡಲು ಆಳವಾಗಿ ಬದ್ಧರಾಗ್ತಾರೆ. ಇವರಿಗೊಂದು ದೊಡ್ಡ ಸವಾಲು ಏನಂತಂದ್ರೆ, ಬೈಬಲ್ ಅನ್ನ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡ್ಬೇಕನ್ನುವಂತ ಒಂದು ಶ್ರೇಷ್ಠವಾದಂತ ಒಂದು ಸವಲತ್ತು, ಅಂದ್ರೆ ಒಂದು ದೊಡ್ಡ ನಂಬಿಕೆ ಇವರಿಗೆ ಆಗಿತ್ತು. ಇಂಗ್ಲಿಷ್ ನಲ್ಲಿ ಬೈಬಲ್ ತರಬೇಕೆಂದ್ರೆ ಜನರಿಗೆ ಸತ್ಯವೇದದಲ್ಲಿ ಏನಿದೆ ಅನ್ನುವಂಥದ್ದನ್ನ ತಿಳಿಪಡಿಸ್ಬೇಕನ್ನುವಂಥದ್ದು ಅವರ ಜೀವಿತವಾಗಿತ್ತು. ಯೇಸುವಿನ ದಿಟ್ಟ ಸಾಕ್ಷಿಯಾಗಿ ನಿಂತು ಸಾಕ್ಷಿಯಾಗುವರು ಸವಲತ್ತು ಎಲ್ಲರಿಗೂ ಸಿಗುವುದಕ್ಕೆ, ಅಂದ್ರೆ ಸತ್ಯವೇದ ಎಲ್ಲರಿಗೂ ಸಿಗ್ಬೇಕನ್ನುವಂಥದ್ದ ವಿಷಯದಲ್ಲಿ ಇವರು ಇಂಗ್ಲಿಷ್ ಬೈಬಲ್ ಅನ್ನ ಅನುವಾದ ಮಾಡಿದ ಸಮಯದಲ್ಲಿ ಅಲ್ಲಿರುವಂತ ಕ್ಯಾಥಲಿಕ್ಸ್ ಗ್ರೂಪ್, ಅಂದ್ರೆ ಅದೇ ರಾಣಿ ಮೇರಿ ಅನ್ನುವಂತ ಒಬ್ಬ ರಾಣಿಯ ಕೈ ಕೆಳಗಡೆ ಇರುವಂತ ಎಲ್ಲಾ ಆಸ್ಥಾನದವರು ಯಾರಾದ್ರೂ ಪ್ರೊಟೆಸ್ಟೆಂಟ್ ಅನ್ನುವಂತ ಒಂದು ಶಬ್ದವನ್ನು ಇಟ್ಕೊಂಡು ಹೋರಾಡಿದ್ರೆ ಅವರನ್ನ ರಕ್ತ ಸಾಕ್ಷಿಯಾಗಿ ಸುಡುವಂಥದ್ದು, ಅವರನ್ನ ಕಟ್ಟಿ ಹಾಕಿ ಸುಡುವಂಥದ್ದು ಆ ರಾಣಿ ಆ ಒಂದು ಇದನ್ನ ಬೆಳೆಸ್ಕೊಂಡಿತ್ತು. ಹಂಗಾಗಿ ಅಲ್ಲಿ ಏನಾಗ್ತದೆ ಎಂಬುದಾಗಿ ನೋಡುವಂತ ಸಮಯದಲ್ಲಿ ಅನೇಕ ವ್ಯಕ್ತಿಗಳು ಸಾಯಲ್ಪಟ್ಟಂತ ಒಂದು ವಿಷಯದಲ್ಲಿ ಜಾನ್ ರೋಜರಸ್ ಅನ್ನುವಂತ ಒಬ್ಬ ವ್ಯಕ್ತಿನೂ ಸಹ ಅಲ್ಲಿತ್ತು. ಇವರ ಒಂದು ಕಾರ್ಯ ಏನಪ್ಪಾ ಅಂದ್ರೆ, ರೋಮನ್ ಕ್ಯಾಥಲಿಕ್ ನಂಬಿಕೆಗೆ ವಿಧೇಯರಾಗಲು ನಿರಾಕರಿಸಿ ಪ್ರೊಟೆಸ್ಟೆಂಟ್ಗಳನ್ನ ಭೇಟಿಯಾಗಿ ರಕ್ತ ಸಾಕ್ಷಿ ಮಾಡಲಾಯಿತು. 1500ರಲ್ಲಿ ಜನಿಸಿದ ಇವರು ಕ್ಯಾಂಬ್ರಿಡ್ಜ್ ಶಿಕ್ಷಣ ಪಡೆದರು. ಜಾನ್ ರೋಜರಸ್ ರೋಮನ್ ಕ್ಯಾಥಲಿಕ್ ಸಭಾಪಾಲಕರಾಗಿ ತಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ. ಆದರೆ ಸುಧಾರಕ ಜಾನ್ ವಿಕ್ಲಿಫ್ ಅವರೊಂದಿಗೆ ಸ್ನೇಹದ ಮೂಲಕ ಅವರು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ತಾರೆ, ದೇವರನ್ನು ಸ್ವೀಕಾರ ಮಾಡಿಕೊಳ್ತಾರೆ. ಸತ್ಯವೇದವನ್ನ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವ ಆಳವಾದ ಹೊರೆಯನ್ನ ರೋಜರ್ಸ್ ಹೊಂದಿಕೊಳ್ತಾರೆ. ವಿಕ್ಲಿಫ್ ಇಂಗ್ಲಿಷಿಗೆ ಅನುವಾದಿಸಿದ ಸತ್ಯವೇದವನ್ನ ಪ್ರಕಟಿಸುವ ಕೆಲಸವನ್ನ ಕೈಗೆತ್ತಿಕೊಂಡ್ರು. ವಿಕ್ಲಿಫ್ ಅವರನ್ನ ಬಂಧಿಸಿ ಸುಟ್ಟು ಹಾಕಲಾಗಿದ್ದರೂ ರೋಜರಸ್ ಧೈರ್ಯದಿಂದ ಸುವಾರ್ತೆಯನ್ನ ಮುಂದುವರಿಸ್ತಾರೆ. ಅಂತಿಮವಾಗಿ ಈ ಕೃತ್ಯಕ್ಕಾಗಿ ಸೆರೆ ಹಿಡಿಯಲ್ಪಡ್ತಾರೆ. ಅವರಿಗೆ ಮರಣದಂಡನೆ ವಿಧಿಸಲಾಯಿತು. ಜ್ವಾಲೆಗಳು ಅವನನ್ನು ಸುಟ್ಟು ಹಾಕಿದ್ರು. ರೋಜರ್ಸ್ ತಮ್ಮ ನಂಬಿಕೆಯಲ್ಲಿ ದೃಢವಾಗಿ ಉಳಿದರು. ಯೇಸುವಿನ ಅವರ ಸಾಕ್ಷಿಯನ್ನು ಸಂತೋಷದಿಂದ ತಮ್ಮ ಜೀವನದಿಂದ ಮುಚ್ಚಿಟ್ಟರು. ಪ್ರಿಯರೇ, ನಿಮ್ಮ ಕೈಯಲ್ಲಿ ಸತ್ಯವೇದವನ್ನ ನೀವು ಹೇಗೆ ಕಾಳಜಿ ವಹಿಸ್ತೀರಿ? ಇವರ ಒಂದು ಧೈರ್ಯದ ವಚನ ಯಾವುದಪ್ಪ ಅಂತಂದ್ರೆ, ಪ್ರಕಟಣೆ 2:10, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ, ಈಗೋ ನೀನು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿನ್ನನ್ನ ಕೆಲವರನ್ನ ಸೆರೆ ಒಳಗೆ ಹಾಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿನಗೆ ಸಂಕಟವಿರಬಹುದು. ಆದರೆ ನೀನು ಸಾಯಬೇಕಾದರೆ ನಂಬಿಗಸ್ತನಾಗಿ ಸಾಯಿ, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ ಪ್ರಕಟಣೆ 10:2-10ರಲ್ಲಿ ಹೇಳಲ್ಪಟ್ಟಿರುವುದನ್ನು ನಾವು ನೋಡೋದಕ್ಕೆ ಸಾಧ್ಯ. ಜಾನ್ ರೋಜರ್ಸ್ ಸಾವಿನ ಮುಖದಲ್ಲಿ ಕ್ರಿಸ್ತನಿಗೆ ನಂಬಿಗಸ್ತರಾಗಿ ಉಳಿದರು ಮತ್ತು ಶಾಶ್ವತವಾದ ಪ್ರತಿಫಲವನ್ನ ಅವರು ಪಡೆದರು ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಮತ್ತೆ ಇವರ ಜೀವನದಲ್ಲಿ ಅನ್ವಯಿಸ್ಲಿಕ್ಕಿರುವಂತ ಮುಖ್ಯ 3 ವಿಷಯಗಳು. ಮೊದಲಾಗಿ ದೇವರ ವಾಕ್ಯಕ್ಕೆ ನಿಷ್ಠೆ. ರೋಜರಸ್ ಬೈಬಲ್ಗಾಗಿ ತಮ್ಮ ಜೀವನವನ್ನ ಪಣಕ್ಕಿಟ್ಟರು. ತಾವು ಧರ್ಮ ಗ್ರಂಥವನ್ನ ಅಧ್ಯಯನ ಮಾಡಲು ಮತ್ತು ಹಂಚಿಕೊಳ್ಳಲು ಸಮರ್ಪಿತರಾಗಿದ್ದೇವೆ ಅನ್ನುವಂತ ಒಂದು ಶ್ರೇಷ್ಠವಾದಂತ ಒಂದು ನಂಬಿಕೆಯನ್ನ ಅವರು ಹೊಂದಿಕೊಂಡಿದ್ರು. ಪ್ರಿಯರೇ, ಇವತ್ತು ನಾವು ಸಹ ದೇವರ ವಾಕ್ಯದ ನಿಷ್ಠೆಯನ್ನ ಆಚರಿಸಿಕೊಳ್ಬೇಕು. ದೇವರ ವಾಕ್ಯದಲ್ಲಿರುವಂತ
ಒಂದು ಸ್ವಚ್ಛತೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ದೇವರ ವಾಕ್ಯವನ್ನ ನಾವು ಬದಲಾಯಿಸಬಾರದು. ಅದನ್ನ ನಮಗೆ ತಕ್ಕ ಹಾಗೆ, ಸಮಯಕ್ಕೆ ತಕ್ಕ ಹಾಗೆ ಬದಲಾಯಿಸಿಕೊಂಡು ಹೋಗಬಾರದು. ದೇವರು ನಮಗೆ ಏನ್ ಹೇಳಿದ್ದಾನೋ ಅದನ್ನ ನಾವು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ನೋಡ್ರಿ, ರೋಸರಸ್ ಅವರ ಜೀವನದಲ್ಲಿ ತಮ್ಮ ಜೀವನವನ್ನೇ ಅವರು ಪಣಕ್ಕಿಟ್ಟರಂತೆ. ಅಂದ್ರೆ ದೇವರ ವಾಕ್ಯಕ್ಕೋಸ್ಕರನೇ ಅವರ ಸಾವು ಕಂಡು ಬಂತು. ಯಾಕಂದ್ರೆ ದೇವರ ವಾಕ್ಯ ಸತ್ಯವಾದದ್ದು. ಅದನ್ನು ಹೇಳುವಂತ ಸಮಯದಲ್ಲಿ ಕ್ಯಾಥಲಿಕ್ ಮತ್ತು ಬ್ಲಡ್ ರಾಣಿ ಅನ್ನುವಂತ ಮೇರಿ ರಾಣಿ ಅನ್ನುವಂಥವರು ಅವರನ್ನ ಕೊಂದಾಕ್ಲಿಕ್ಕೆ ಬಂದಾಗ್ಲೂ ಸಹ ಅವರು ಸತ್ಯವನ್ನ, ತಮ್ಮ ಜೀವಿತವನ್ನ ಬಿಡದೆ ಪಣಕ್ಕಿಟ್ಟು ಆ ಧರ್ಮಶಾಸ್ತ್ರವನ್ನ ಇತರರಿಗೆ ಕೊಡುವುದಕ್ಕೆ ಅವರು ಮೂಲ ಉದ್ದೇಶವಾದ್ರು ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಮತ್ತೆ ಎರಡನೇದಾಗಿ, ಹಿಂಸೆಯಲ್ಲಿ ಧೈರ್ಯ. ಪ್ರಿಯರೇ, ಇವತ್ತಿನ ದಿನಮಾನದಲ್ಲಿ ಅನೇಕ ಬೆದರಿಕೆಗಳು ನಮಗೆ ಉಂಟಾಗ್ತದೆ. ನಮ್ಮನ್ನ ಏನೇನೋ ಒಂದು ರೀತಿಯಲ್ಲಿ, ಒಂದು ಮೀನಿಗೆ ಯಾವ ರೀತಿ ಆಹಾರವನ್ನ ಹಾಕಿ ಅದನ್ನ ಹೆಂಗೆ ಕ್ಯಾಚ್ ಮಾಡ್ತಾರೋ ಆ ರೀತಿ ಒಬ್ಬ ಕ್ರೈಸ್ತ ಮಕ್ಕಳನ್ನ ಈ ದಿನಮಾನದಲ್ಲಿ ಅತಿ ಹೆಚ್ಚು ಮೀನಿಗೆ ಆಹಾರ ಹಾಕಿ ಹೇಗೆ ಹಿಡಿತಾರೋ ಹಾಗೆ ಹಿಡಿದು ಅವರಿಗೆ ಹಿಂಸೆಗೆ ಒಳಪಡಿಸ್ತಾ ಇರೋದನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದ್ರೆ ರೋಸರಸ್ ಅವರ ಜೀವನದಲ್ಲಿ ಹಿಂಸೆಯಲ್ಲಿ ಅವರು ಧೈರ್ಯವಾಗಿದ್ದರು. ನೀನು ಏನೇ ಬಂದ್ರೂ ಪರವಾಗಿಲ್ಲ, ನೀನು ಸಾಯಬೇಕಾದ್ರೆ ನಂಬಿಗಸ್ತನಾಗಿ ಸಾಯಿ ಅನ್ನುವಂಥದ್ದು ದೇವರ ವಾಕ್ಯ ಹೇಳ್ತದೆ. ನಾನು ಸಾಯಿಯವರೆಗೂ ಸಹ ಎಷ್ಟೇ ಹಿಂಸೆಗಳು ಕೊಟ್ಟರು ಸಹ ನಾನು ನಂಬಿಗಸ್ತನಾಗಿರ್ತೇನೆ ಅನ್ನುವಂಥದ್ದು ಅವರ ಜೀವನವಾಗಿತ್ತು. ಪ್ರಿಯರೇ, ಇಂಗ್ಲಿಷ್ ಸತ್ಯವೇದದ ಪರಂಪರೆ ಇವರ ಒಂದು ಅನುವಾದ ಅನೇಕ ಭಾಷೆಗಳಿಗೆ ಅದು ಏನಂದ್ರೆ ಟ್ರಾನ್ಸ್ಲೇಷನ್ ಮಾಡುವುದಕ್ಕೆ ಶಕ್ತಿಯುತವಾಗಿ ಕಾಣಲ್ಪಡ್ತು. ಜಾನ್ ರೋಸರಸ್ ಅವರ ಒಂದು ಇಂಗ್ಲಿಷ್ ಟ್ರಾನ್ಸ್ಲೇಷನ್, ವಿಕ್ಲಿಪ್ ಅವರು ಮಾಡಿದಂತ ಈ ಒಂದು ಇಂಗ್ಲಿಷ್ ಬೈಬಲ್ ಅನ್ನ ಅನುವಾದ ಮಾಡಿ ಅದನ್ನ ಇಂಗ್ಲಿಷ್ ಅಲ್ಲಿ ಪ್ರಸಾರ ಮಾಡುವಂತ ಒಬ್ಬ ವ್ಯಕ್ತಿಯಾಗಿ ಕಾಣಲ್ಪಟ್ಟಂತ ಇವರು ಇವತ್ತಿನ ದಿನಮಾನದಲ್ಲಿ ಕನಿಷ್ಠ ಪಕ್ಷ 1100 ಭಾಷೆಗಳಲ್ಲಿ ಸತ್ಯವೇದ ಟ್ರಾನ್ಸ್ಲೇಷನ್ ಆಗ್ಲಿಕ್ಕೆ ಸಾಧ್ಯವಾಯಿತು. ಬರೀ ಇಂಗ್ಲಿಷ್ ಬೈಬಲ್ ಇಂದ ಅದನ್ನ ಟ್ರಾನ್ಸ್ಲೇಷನ್ ಮಾಡಿದಂತ ಭಾಷೆಗಳೇ 1100. ಅಷ್ಟು ಭಾಷಾಂತರವಾಗಿ ಇವತ್ತು ಇಡೀ ಪ್ರಪಂಚದಲ್ಲೇ ಸತ್ಯವೇದ ಅಷ್ಟು ಒಂದು ಪ್ರಸಾರವನ್ನ, ದೇವರ ವಾಕ್ಯ ಅಷ್ಟೊಂದು ಇದಾಗಿರುವಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಉಂಟು. ಪ್ರೇರೆ, ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರು ನಮಗೆ ಹೇಳುವಂತ ಮಾತುಗಳು ಯಾವುವು ಎಂಬುದಾಗಿ ನೋಡುವಂತ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ಬೇಕು. ಇವತ್ತು ನೋಡ್ರಿ, ದೇವರ ವಾಕ್ಯ ಎಚೆಕೇಲನಿಗೆ ಉಂಟಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇವತ್ತು ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಉಂಟಾಗ್ಬೇಕು. ದೇವರ ವಾಕ್ಯ ನಮಗೆ ಒದಗಿ ಬರ್ಬೇಕು. ದೇವರ ವಾಕ್ಯ ನಮ್ಮನ್ನ ನಡೆಸುವಂತದ್ದಾಗಿರ್ಬೇಕನ್ನುವಂಥದ್ದನ್ನ ನಾವು ನೋಡೋದಕ್ಕೆ ನೋಡ್ರಿ. ಅವ್ರ ಮೊದಲೇದಾಗಿ ಇಲ್ಲಿ ನೋಡ್ರಿ, ಒಂದು ಚಿತ್ರವನ್ನ ಹಾಕಿದ್ದೇನೆ. ಪ್ರೊಟೆಸ್ಟೆಂಟ್ ಅನ್ನುವಂತ ಒಂದು ಕಾರ್ಯಕ್ಕೆ ಒಳಪಟ್ಟು ಕ್ಯಾಥಲಿಕ್ ಅಲ್ಲಿರುವಂತ ಕೆಲವು ಗುಣಗಳನ್ನ, ಮಾರ್ಟಿನ್ ಲೂಥರ್ ಕಿಂಗ್ ಅವರ ಮಾಡಿದಂತ ಯೋಜನೆಗಳನ್ನ ಇವರು ಸಹ ಅದನ್ನ ಆಪೋಸಿಷನ್ ಮಾಡಿದರು. ಎರಡನೇದಾಗಿ, ಅವರನ್ನ ಸುತ್ತಲೂ ಎಲ್ಲಾ ಕಟ್ಟಿಗೆಯಿಂದ ಕಟ್ಟಲ್ಪಟ್ಟು ಅವರನ್ನ ಮಧ್ಯದಲ್ಲಿಟ್ಟು ಬೆಂಕಿಯಲ್ಲಿ ಅವರನ್ನ ಸುಡಲಾಯಿತು. ಇದೇ ಸತ್ಯವೇದದ ಇಂಗ್ಲಿಷ್ ಬೈಬಲಿಗಾಗಿ ಫಸ್ಟ್ ಮರಣವನ್ನ ಅನುಭವಿಸಿದವರು ಯಾರಂದ್ರೆ ಜಾನ್ ರೋಸರಸ್. ಸತ್ಯವೇದವನ್ನ ಇಂಗ್ಲಿಷ್ ಭಾಷೆಯಲ್ಲಿ ಹೊರಗೆ ತರುವುದಕ್ಕೆ ಪ್ರಯಾಸ ಪಟ್ಟಂತ ವ್ಯಕ್ತಿಯ ಜೀವನ ಹೇಗಿತ್ತು ಎಂಬುದಾಗಿ ನೋಡುವಾಗ ಅವರು ಬೆಂಕಿಯಿಂದ ಸುಡಲ್ಪಟ್ರು. ಇಲ್ಲಿ ಒಂದು ಪಿಕ್ಚರ್ ಇದೆ, ಇವರೇ ಬ್ಲಡ್ ರಾಣಿ ಎಂಬುದಾಗಿ ಹೇಳಿ. ಯಾರು ಕ್ಯಾಥಲಿಕ್ಕಿಗೆ ವಿರುದ್ಧವಾಗಿ, ಕ್ಯಾಥಲಿಕ್ ಕಾರ್ಯಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಾರೋ ಅವರನ್ನ ಮಹಾಹಿಂಸೆಗೆ ಒಳಪಟ್ಟು ಮಹಾಹಿಂಸೆಯನ್ನ ಕೊಟ್ಟು ಅವರನ್ನ ಸಾಯಿಸುವಂಥದ್ದು ಈ ರಾಣಿಯ ಒಂದು, ಮೇರಿ ರಾಣಿಯವರ ಒಂದು ಗುಣ ಆಗಿತ್ತು. ಪ್ರಿಯರೇ, ಇಲ್ಲಿ ನಾವು ಅತಿ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವಂತ ಬಹಳ ಒಂದು ಮುಖ್ಯವಾದ ಸಂಗತಿ ಏನಂದ್ರೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನೆಂಬುದಾಗಿ ಪ್ರಕಟಣೆ 2:10 ಅವರ ಜೀವಿತದೊಂದಿಗೆ ಇದ್ದು ಮಾತಾಡಿಸುತ್ತೇನೆ. ನಿನಗೆ ಸಂಭವಿಸ್ಲಿಕ್ಕಿರುವಂತ ಈ ಎಂತ ವಿಷಯಗಳೇ ಆಗ್ಲಿ, ನೀ ಧೈರ್ಯವಾಗಿರು, ಹಿಂಸೆಯನ್ನ ಧೈರ್ಯವಾಗಿ ಗೆಲ್ಲು ಅನ್ನುವಂತ ಭಾವನೆಯನ್ನ ಹುಟ್ಟಿ ಹಾಕಿದ್ದು ಯಾರೆಂಬುದಾಗಿ ನೋಡುವ ಸಮಯದಲ್ಲಿ ಜಾನ್ ರೋಸರಸ್. ಆ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕಾಗಿ ಬದುಕಿದಂತ ವ್ಯಕ್ತಿ ಯಾರು ಎಂಬುದಾಗಿ ನೋಡುವಾಗ ಜಾನ್ ರೋಸರಸ್. ಅದೇ ತರ ಈ ಎಚೆಕೇಲನಿಗೆ ಉಂಟಾದ ವಾಕ್ಯದ ನಿಮಿತ್ತ ಆತನು ಒಬ್ಬ ಪ್ರವಾದಿಯಾಗಿ ನೇಮಕಗೊಂಡನು. ನಾನು ನಿನ್ನ ಜೊತೆ ಇದ್ದು
ಕೆಲವು ವಿಷಯಗಳಲ್ಲಿ ನಾನು ನಿನ್ನನ್ನು ಬಲಪಡಿಸ್ತೇನೆ, ಕುಗ್ಗಿ ಹೋದ ಆಳಾದದ್ದನ್ನ ಪುನಃ ನಿನ್ನ ಮೂಲಕ ಅದನ್ನ ನಾನು ಸರಿಪಡಿಸ್ತೇನೆ ಅನ್ನುವಂಥದ್ದು ಎಚೆಕೇಲನಿಗೆ ದೇವರು ಕೊಟ್ಟ ವಾಗ್ದಾನ. ಅದೇ ರೀತಿ ಜಾನ್ ರೋಸಸ್ ಅವರ ಜೀವನದಲ್ಲಿ ಏನೇ ಆದರೂ ದೇವರ ವಾಕ್ಯವು ಸತ್ಯವಾದಂತ ವಚನಗಳನ್ನ ಮತ್ತೊಬ್ಬರಿಗೆ ಪ್ರಸಾರ ಮಾಡುವುದರಲ್ಲಿ, ಅದನ್ನು ತಿಳಿಯಪಡಿಸುವುದರಲ್ಲಿ, ಅದನ್ನು ಸಾರುವುದರಲ್ಲಿ ಒಬ್ಬ ಶ್ರೇಷ್ಠವಾದಂತ ಒಬ್ಬ ಪಾಸ್ಟರ್ ಆಗಿ ಮಾರ್ಪಟ್ಟಂತ ಜಾನ್ ರೋಗಸ್ ಅವರ ಜೀವನ ಶೈಲಿ ನಮ್ಮ ಜೊತೆ ಮಾತಾಡುವಂತದ್ದಾಗಿದೆ ಪ್ರಿಯರೇ. ಅದೇ ತರ ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ, ದೇವರಿಗೆ ಸಮಸ್ತ ಕಾರ್ಯಗಳನ್ನು ಒಪ್ಪಿಸಿಕೊಡೋಣ, ಸತ್ಯವನ್ನ ಸತ್ಯವಾಗಿ ಹೇಳೋಣ, ಅದನ್ನ ಮರೆಮಾಚದೆ, ಅದಕ್ಕೆ ಬಂದ ಸಮಯಕ್ಕೆ ತಕ್ಕ ಹಾಗೆ ಹೊಂದಿಸಿಕೊಳ್ಳದೆ, ಅದನ್ನ ನಟನೆಯ ರೂಪದಲ್ಲಿ ನಾವು ಉಪಯೋಗಿಸದೆ ಸತ್ಯವಾಗಿದ್ದುಕೊಂಡು ಸತ್ಯವನ್ನ ಈ ಲೋಕಕ್ಕೆ ಪ್ರಸಾರ ಮಾಡೋಣ. ಅದು ನಮ್ಮ ನಿಜವಾದಂತ ಒಂದು ಗುಣಲಕ್ಷಣವಾಗಿ ಮಾರ್ಪಡ್ಲಿ. ಅದೇ ರೀತಿ ಜಾನ್ ರೋಸಸ್ ಅವರ ಜೀವನದ ಹಾಗೆ ನಮ್ಮ ಜೀವಿತದಲ್ಲಿ ದೇವರಿಗಾಗಿ ಏನಾದ್ರೂ ಒಂದು ದೃಢವಾದಂತ ಒಳ್ಳೆ ವಿಷಯಗಳನ್ನು ಎತ್ತಿ ಸಾರೋದಕ್ಕೆ ಹಿಂಜರಿಯದೆ ಅದನ್ನ ನಾವು ಮಾಡಿಕೊಂಡು ಹೋಗೋಣ. ಖಂಡಿತ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದವನ್ನು ಉಂಟು ಮಾಡ್ತಾರೆ. ಅದೇ ತರ ಇಲ್ಲಿ ಬಂದಿರುವಂತ ನಿಮ್ಮೆಲ್ಲರನ್ನ ತಂದೆಯಾದ ದೇವರು ಹಾಗೆ ಉಪಯೋಗಿಸಿ ನಡೆಸಲಿಕ್ಕಾಗುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ವೇಳೆಯಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಬಂದಿದ್ದೇವೆ. ನಮಗೆ ಇವತ್ತೆರಡು ವಿಷಯಗಳನ್ನು ನಮಗೆ ಅರ್ಥ ಮಾಡಿಸಿಕೊಟ್ಟಿದ್ದೀರಿ ದೇವರೇ. ಎಚೆಕೇಲನ ಮೂಲಕ ಕಂಡಂತ ವಿಷಯಗಳು ಏನೆಂಬುದಾಗಿ ನೋಡುವಾಗ ದೇವರೇ, ನಿನ್ನ ವಾಕ್ಯ ನಮಗೆ ಉಂಟಾಗಬೇಕು, ನಿಮ್ಮ ಹಸ್ತ ನಮ್ಮ ಮೇಲೆ ಇರಬೇಕು ದೇವರೇ. ದೇವರ ಆತ್ಮನು ನಮ್ಮನ್ನು ನಡೆಸಬೇಕು ಸ್ವಾಮಿ. ಜಾನ್ ರೋಸಸ್ ಅವರ ಜೀವಿತದಲ್ಲಿ ಕರ್ತನೆ ನೀನು ಕೊಟ್ಟಂತ ಜ್ಞಾನದ ಮೂಲಕ ಸತ್ಯವೇದವನ್ನ ಇಂಗ್ಲಿಷ್ ಭಾಷೆಯಲ್ಲಿ ಅವರು ತಂದ ಕಾರಣ ಇವತ್ತು ಅನೇಕ ಭಾಷೆಗಳಲ್ಲಿ ದೇವರ ವಾಕ್ಯ ಪ್ರಸಾರವಾಗುವುದಕ್ಕೆ, ಟ್ರಾನ್ಸ್ಲೇಷನ್ ಆಗಿ ಅನುವಾದವಾಗಿ ಪ್ರಸಾರವಾಗುವುದಕ್ಕೆ ಸಹಾಯವಾಯಿತು ಸ್ವಾಮಿ. ದೇವರೇ, ಧೈರ್ಯವಾಗಿದ್ದುಕೊಂಡು ಯಾವ ವ್ಯಕ್ತಿ ನನ್ನನ್ನು ಕೊಂದರೂ ಪರವಾಗಿಲ್ಲ, ನಾನು ಸತ್ಯವನ್ನ ಬಿಡುಗಡೆ ಮಾಡ್ತೇನೆ ಅನ್ನುವಂಥ ಮನೋಭಾವವನ್ನ ಜಾನ್ ರೋಸಸ್ ಅವರಿಗೆ ನೀನು ಕೊಟ್ಟಂತ ಆ ಶ್ರೇಷ್ಠವಾದ ನಂಬಿಕೆಗಾಗಿ, ಶ್ರೇಷ್ಠವಾದ ಧೈರ್ಯಕ್ಕಾಗಿ ನಿಮಗೆ ಕೃತಜ್ಞತೆ ಹೇಳ್ತೇವೆ ಸ್ವಾಮಿ. ನಮ್ಮ ಜೀವನದಲ್ಲಿ ಸಹ ನಾವು ಹಾಗೆ ಇದ್ದು ನಿಮ್ಮ ಕೃಪೆಯನ್ನ ಹೊಂದಿಕೊಂಡು ಜೀವಿಸುವಂತೆ ಸಹಾಯ ಮಾಡು. ಇಡೀ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯ ಮುಖ್ಯಸ್ಥರನ್ನ, ಮತ್ತೆ ಎಲ್ಲ ಮಕ್ಕಳನ್ನ, ಎಲ್ಲ ಪಾಸ್ಟರ್ಸ್ ಅನ್ನ, ಎಲ್ಲ ಪಾಸ್ಟರ್ಸ್ ಕುಟುಂಬದವರನ್ನ ಎಲ್ಲರನ್ನ ಸಮಸ್ತ ಕರಳಲ್ಲಿ ಕೊಡು. ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡಿ ನಿನ್ನ ಕೃಪೆಗೆ ಸೇರಿಸಿಕೊಳ್ಬೇಕಾಗಿ, ವಿಶೇಷವಾಗಿ ನಿನ್ನ ಬೆಳಕನ್ನ ಕಾಣುವಂತ ಮಕ್ಕಳಾಗಿ ಕಾಣಲ್ಪಡ್ಲಿಕ್ಕಾಗುವಂತೆ ನಮ್ಮ ಶರೀರ, ಆತ್ಮ, ಪ್ರಾಣಗಳನ್ನು ನಿನಗೆ ಅರ್ಪಿಸ್ತಾ ಈ ಮುಂಜಾನೆ ವೇಳೆ ನಿನಗಾಗಿ ಸತ್ಯವನ್ನ ಸಾರುವ ವ್ಯಕ್ತಿಗಳಾಗಿ ಕಾಣಲ್ಪಡುವಂತೆ ಸಹಾಯ ಮಾಡಬೇಕಾಗಿ ನಮ್ಮ ಪ್ರಭು ರಕ್ಷಕನ ಒಡೆಯನಾದ ಯೇಸುವಿನ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಆಮೇನ್.